ಹಾಯ್ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವಿಡಿಯೋ ಮಾಡಿ ತುಂಬಾ ದಿನ ಆಗಿಬಿಟ್ಟಿದೆ. ದಿನನೇ ಅಲ್ಲ, ತಿಂಗಳು ಆಗಿಬಿಟ್ಟಿದೆ. ಸೊ ಏನು ಮಾಡೋದು ಏನು ಅಂತ ಗೊತ್ತಾಗ್ತಾಯಿದ್ದಿಲ್ಲ. ಸೊ ಇವತ್ತೊಂದು ವಿಡಿಯೋ ಮಾಡೋಣ ಅಂತ. ಏನು ವಿಡಿಯೋ ಅಂತ ಹೋಗ್ತಾ ನೀವೇ ನೋಡಿ. ಆ್ಯಂಡ್ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇನ್ನು ಮುಂದೆ ನಿಮಗೆ ವೀಡಿಯೋಸ್ ಹಾಕ್ತೀನಿ, ಟ್ರೈ ಮಾಡ್ತೀನಿ. ಆ್ಯಂಡ್ ಇದೇನು ಅಂತ ಅಂದ್ಕೊಂಬಿಡಿ, ಜಸ್ಟ್ ನಾವು ಇರುವೆ ಕಚ್ಬಿಡ್ತು. ಸೊ ಜಾಸ್ತಿ ಮಾತಾಡ್ತೀರಾ, ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಏನೂ ಇಲ್ಲ, ಇವಾಗ ಬೋಟಿ ಗೊಜ್ಜು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ತೊಳೆದು ಒಂದು 2 to 3 ಟೈಮ್ಸ್ ಚೆನ್ನಾಗಿ ತೊಳೆದು ವಾಟರ್ ಹಾಕಿ ಉಪ್ಪು ಹಾಕಿ ಒಂದು 3 to 4 ವಿಷಲ್ ಬಿಡೋಣ. ಆ್ಯಂಡ್ ಅನದರ್ ಪ್ರೊಸೀಜರ್ ಏನೇನು ಮಸಾಲೆ ಬೇಕು ಅಂತ ರೆಡಿ ಮಾಡ್ಕೊಳ್ಳೋಣ, ಬನ್ನಿ. ಇದು 1 kg ಬೋಟಿ ಚೆನ್ನಾಗಿ, ಅದೇ ಹೇಳಿದ್ನಲ್ಲ ಆವಾಗಲೇ, ಚೆನ್ನಾಗಿ ತೊಳೆದು ಒಂದು 3 ವಿಷಲ್ ಬಡಿಸ್ಕೊಂಡಿದ್ದೀನಿ. ಬಾಣಲೆ ಇಟ್ಟಿದ್ದೀನಿ. ಬಾಣಲೆ ಮೇಲೆ ಸ್ವಲ್ಪ ಆಯಿಲ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ, ಒಂದು 3 to 4 ಟೀ ಸ್ಪೂನ್ಸ್ ಹಾಕಿದ್ದೀನಿ ನಾನು. ಇದು ಹಾಕಿದ ನಂತರ ಸೋಂಪು ಕಾಳು ಹಾಕ್ಕೊಳ್ಳೋಣ ಸ್ವಲ್ಪ. ಇದು 4 ಈರುಳ್ಳಿ, 4 ಟೊಮೆಟೊ. 1 kg ಬೋಟಿಗೆ 4 ಈರುಳ್ಳಿ, 4 ಟೊಮೆಟೊ ತೊಗೋಬೇಕು. ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿ ಸಣ್ಣ ಕಟ್ ಮಾಡಿರಬೇಕು. ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ, 2 ಸ್ಪೂನ್ಸ್. ಇವಾಗ ನೋಡಿಸ್ತೀನಿ ನಾನು. ಈ ಥರ ಸ್ಪೂನಲ್ಲಿ 2 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಆನಿಯನ್ಸ್ ಎಲ್ಲ ಸ್ವಲ್ಪ ಬ್ರೌನಿಶ್ ಆಗಿ ಕಲರ್ ಚೇಂಜ್ ಆಗಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿದ್ರಲ್ಲ, ಇವಾಗ ಆನಿಯನ್ ಫ್ರೈ ಮಾಡಿದ್ದಾಯಿತು. ಟೊಮೆಟೊ ಹಾಕ್ಕೊಳ್ಳೋಣ. ಆವಾಗೇ ನೋಡ್ತಿದ್ದಲ್ವಾ, 4 ಟೊಮೆಟೊ ಕಟ್ ಮಾಡಿರೋ, ಚಿಕ್ಕದಾಗಿ ಕಟ್ ಮಾಡಿರೋ ಟೊಮೆಟೊ ಎಲ್ಲ ಹಾಕಿ ಚೆನ್ನಾಗಿ ಕಲಸಿದ್ದೀನಿ. ಕಲಸಿ ಆದಮೇಲೆ ನಂಗೆ ಸ್ವಲ್ಪ ಎಣ್ಣೆ ಸಾಕಾಗಿಲ್ಲ, ಅದಕ್ಕೆ ನಾನು ಇನ್ನೊಂದು ಸ್ವಲ್ಪ 2 ಟೇಬಲ್ ಸ್ಪೂನ್ಸ್ ಎಣ್ಣೆ ಹಾಕ್ಕೊಂಡೆ. ಸ್ವಲ್ಪ ಇವಾಗ ಸ್ಮ್ಯಾಶ್ ಆಗೋಕ್ಕೆ, ಆನಿಯನ್ಸ್ ಟೊಮೆಟೊ ಎಲ್ಲ ಸ್ಮ್ಯಾಶ್ ಆಗೋಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊತಿದ್ದೀನಿ. ಚೂರು ಉಪ್ಪು ನೋಡ್ಕೊಳ್ಳಿ ಹಾಕ್ಕೊಳ್ಳಿ. ಇವಾಗ ಟರ್ಮರಿಕ್ ಪೌಡರ್ ಮತ್ತು ಧನಿಯಾ ಪೌಡರ್, ಗರಂ ಮಸಾಲ, ಆಮೇಲೆ ಚಿಲ್ಲಿ ಪೌಡರ್ ಎಲ್ಲ ಹಾಕಿ ಫ್ರೈ ಮಾಡಿ. ಎಲ್ಲ ಇಂಗ್ರೀಡಿಯೆಂಟ್ಸ್ ನಿಮಗೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅದು ಲೋಕ್ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ಎಲ್ಲ ಚೆನ್ನಾಗಿ ಫ್ರೈ ಮಾಡಬೇಕು. ಇವಾಗ ಏನೇನೆಲ್ಲ ಫುಲ್ಲು ಫ್ರೈಡ್ ಆಗಬೇಕು. ನಾವು ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ವಲ್ಲ ಬೋಟಿನ ಹಾಕಿ, ಆ ನೀರು ಸ್ವಲ್ಪ ಹಾಕಿ ಫ್ರೈ ಮಾಡಿ. ಅದೇ ನೀರು ನಾವು ಬೇಯಿಸಿದ್ರೆ ಸ್ವಲ್ಪ ಟೇಸ್ಟ್ ಇರುತ್ತೆ. ಅದಾಗಿ ಸ್ವಲ್ಪ ಫ್ರೈ ಮಾಡಿದಾದಮೇಲೆ ನಾವು ಬೋಟಿ ಹಾಕ್ಕೊಳ್ಳೋಣ. ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಈ ಫ್ರೈ ಆಗೋಷ್ಟೊತ್ತಿಗೆ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ, ಬನ್ನಿ. ಒಂದು ಕೈ ಹಿಡಿಯಷ್ಟು ಕೊತ್ತಂಬರಿ, ಪುದೀನ, ತೆಂಗಿನಕಾಯಿ ಸ್ವಲ್ಪ, ಮತ್ತು ಗಸಗಸೆ ಸ್ವಲ್ಪ ಹಾಕ್ಕೊಳ್ಳಿ. ಗಸಗಸೆ ಹಾಕಿದ ತಕ್ಷಣ ಹುರುಗಡ್ಲೆ ಸ್ವಲ್ಪ, ಕಡಲೆಪಪ್ಪು ಅಂತೀವಲ್ಲ ಅದು ಹಾಕಿ ಮಿಕ್ಸಿ ಜಾರಲ್ಲಿ ಹಾಕಿ ಈ ಥರ ನೈಸಾಗಿ ಮಾಡ್ಕೊಳ್ಳಿ. ಅದು ಆದಮೇಲೆ ನಾವು ಬೇಯಿಸಿರ್ತೀವಲ್ಲ ಬಾಣಲೆಯಲ್ಲಿ, ಮಸಾಲೆ ಮೇಲೆ ಈ ಮಸಾಲೆ ಹಾಕಿ ಫುಲ್ ಕಲಿಸ್ಕೊಳ್ಳಿ, ಫ್ರೈ ಮಾಡಿ ಚೆನ್ನಾಗಿ ಬೇಯಿಸಿದಾದಮೇಲೆ ಉಪ್ಪು ಖಾರ ಎಲ್ಲ ನೋಡ್ಕೊಳ್ಳಿ. ಆಮೇಲೆ ಲಾಸ್ಟಲ್ಲಿ ಮಟನ್ ಮಸಾಲ ಪೌಡರ್ ಸ್ವಲ್ಪ ಲೈಟಾಗಿ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಿ. ಎಲ್ಲ ಮಾಡಿದ್ದಾಯಿತು. ಚಪಾತಿಗಂತೂ ಮಸ್ತಾಗಿತ್ತು. ನಾನು ರೇಖಾ ಅಡುಗೆ ಅವ್ರದ್ದು ರೆಸಿಪಿ ಟ್ರೈ ಮಾಡಿದ್ದೆ ಇದು. ಸೊ ಸೂಪರ್ಬಾಗಿ ಬಂದಿದೆ. ನೀವು ಟ್ರೈ ಮಾಡಿ ಹೇಳಿ ನಂಗೆ.